ಹಲೋ ಎವ್ರಿವನ್. ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಆನ್ಲೈನ್ ಕ್ಲಾಸಸ್ ಹೇಗೆ ಕಂಡಕ್ಟ್ ಮಾಡಬಹುದು, ಹಾಗೆ ಮಂತ್ಲಿ ಎಷ್ಟೆಲ್ಲ ಅರ್ನ್ ಮಾಡಬಹುದು, ಪೇಮೆಂಟ್ ಎಲ್ಲ ಕರೆಕ್ಟಾಗಿ ಆಗುತ್ತಾ, ಸೊ ಯಾವ ಆರ್ಗನೈಸೇಷನ್ ಅನ್ನ ನಾವು ಫಾಲೋ ಮಾಡಬೇಕಾಗುತ್ತೆ ಅದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಸರ್ಕಲ್ ನನಗೆ ತುಂಬಾ ಜನ ಕೇಳ್ತಾ ಇರ್ತಾರೆ, ಆನ್ಲೈನ್ ಕ್ಲಾಸಸ್ ಹೇಗೆ ಕಂಡಕ್ಟ್ ಮಾಡೋದು, ಎಲ್ಲಿ ಹುಡುಕೋದು, ಸ್ಟೂಡೆಂಟ್ಸ್ನ ಹೇಗೆ ಹುಡುಕೋದು ಅಂತೆಲ್ಲ ಸುಮಾರು ಜನಕ್ಕಿರುವಂಥ ಕ್ವಶನ್ ಹಾಗೆ ಚಾಲೆಂಜಸ್ ಕೂಡ. ಫಸ್ಟ್ ಥಿಂಗ್, ಆನ್ಲೈನ್ ಕ್ಲಾಸ್ ಮಾಡಬೇಕು ಅಂತಂದ್ರೆ ಕ್ಲಾಸಸ್ಗೆ ಏನೇನು ಬೇಕು, ಏನೇನು ಇಕ್ವಿಪ್ಮೆಂಟ್ಸ್ ಬೇಕು ಅದೆಲ್ಲ ನಾನು ನಿಮಗೆ ಎಂಡಲ್ಲಿ ಹಾಕಿರ್ತೀನಿ. ಬಟ್ ನೀವು ಫಸ್ಟ್ ಮೆಂಟಲಿ ಪ್ರಿಪ್ರೇಷನ್ಗೋಸ್ಕರ ನಾನು ಹೇಳ್ತಾ ಇರೋದು, ಇಂಗ್ಲಿಷ್ ಫ್ಲೂಯೆನ್ಸಿ ಬರಬೇಕು ಫಸ್ಟ್ ಥಿಂಗ್. ಕಂಟೆಂಟ್ ನಾಲೆಜ್ ಇರಬೇಕು. ಬರೀ ಕರ್ನಾಟಕದಲ್ಲಿರುವಂತಹ ಮಕ್ಕಳಿಗೆ ಅಷ್ಟೇ ಅಲ್ಲ, ಲೈಕ್ ಕರ್ನಾಟಕದಿಂದ ಹೊರಗಡೆ, ಜೊತೆಗೆ ಇಂಡಿಯಾದಿಂದ ಹೊರಗಿರುವಂತಹ ಅಂದ್ರೆ ಫಾರಿನ್ ಸ್ಟೂಡೆಂಟ್ಸ್ಗೂ ಸಹಿತ ನೀವು ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡಬಹುದು. ಅದಕ್ಕೆ ಪರ್ ಅವರ್ ಇಷ್ಟು ಅಂತ ಹೇಳಿ ಅಥವಾ ವೀಕ್ಲಿ ಇಷ್ಟಿಷ್ಟು ಕ್ಲಾಸಸ್ ಮಾಡಿದ್ರೆ ನಿಮ್ಗೆ ಇಷ್ಟು ಪೇಮೆಂಟ್ ಇರುತ್ತೆ ಅಂತೆಲ್ಲ ಮಾತಾಡ್ತಾರೆ. ತುಂಬಾ ಆರ್ಗನೈಸೇಷನ್ಸ್ ಇದೆ, ಒಂದು ಎರಡು ಅಲ್ಲ. ನಾನು ನನ್ನ ಹಿಂದಿನ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಹೇಳೋದಾದ್ರೆ, ಬೈಜೂಸ್ ಈಸ್ ಒನ್ ಸಚ್ ಆರ್ಗನೈಸೇಷನ್. ಹೌದು, ಅದನ್ನ ಬಿಟ್ಟು ಸಹಿತ ಬೇರೆದಿದ್ದಾವೆ. ಬೈಜೂಸ್ ಅಲ್ಲಿ ತುಂಬಾ ರಿಸ್ಟ್ರಿಕ್ಷನ್ಸ್ ಇದೆ, ಬಟ್ ಅದರ್ ದನ್ ಬೈಜೂಸ್ ಸಿಕ್ಕಾಪಟ್ಟೆ. ಒಂದ್ ಕಡೆ ಏನೋ ಬೈಜೂಸ್ ಆಯ್ತು, ಯೂಟ್ಯೂಬ್ ಅಲ್ಲಿ ಅರ್ನ್ ಮಾಡ್ಬೋದಲ್ಲ ಅಂತ ನಿಮ್ ಇಂಟೆನ್ಷನ್ ಇದ್ರೆ 1000 ವ್ಯೂಸ್ ಆದ್ರೂ 80 ರಿಂದ 85 ರೂಪಾಯಿ ಬಂದ್ರೆ ಹೆಚ್ಚು ಅಲ್ವಾ. ಸೊ ಯಾಕಷ್ಟು ಎಫರ್ಟ್ ಹಾಕೊಂಡು ಮಾಡೋದಕ್ಕೆ ನಾನು ಸ್ಮಾರ್ಟ್ ಆಗಿ 1 ಅವರ್ಗೆ ಇಷ್ಟು ಅಂತ ಮಾತಾಡ್ಕೊಂಡು ನೀವು ಆರಾಮಾಗಿ ಕ್ಲಾಸಸ್ ಮಾಡಬಹುದು. ಇಟ್ಸ್ ರಿಯಲಿ ಬೆಸ್ಟ್. ಜೊತೆಗೆ ಫಾರಿನ್ ಸ್ಟೂಡೆಂಟ್ಸ್ಗೆ ನೀವು ಮಾಡೋದ್ರಿಂದ ನಿಮ್ಮ ನಾಲೆಡ್ಜ್ ಸಹಿತ ಇಂಪ್ರೂವ್ ಆಗುತ್ತೆ. ಜೊತೆಗೆ ವೇ ಆಫ್ ಇಂಟ್ರಾಕ್ಷನ್ ಚೆನ್ನಾಗಿ ಕಲಿತೀವಿ. ಆ ಮಕ್ಕಳು ಸಹಿತ ಅಷ್ಟೇ ಇಂಟ್ರಾಕ್ಟಿವ್ ಇರ್ತಾರೆ. ಎಸ್, ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಆನ್ಲೈನ್ ಕ್ಲಾಸಸ್ಗಳ ಆರ್ಗನೈಸೇಷನ್ಸ್ಗಳನ್ನ ಹೇಗೆ ಹುಡುಕೋದು. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಂತ ಅಂದ್ರೆ, ನೀವು ಫೇಸ್ಬುಕ್ ಅಲ್ಲಿ ಇದ್ರೆ ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ರೆ ಆಲ್ಮೋಸ್ಟ್ ಜಾಸ್ತಿ ನೀವು ಏನೋ ಸರ್ಚ್ ಆಪ್ಷನ್ ಅಲ್ಲಿ ಏನೋ ಈಗ ಕ್ಲಾತ್ಸ್ ರಿಲೇಟೆಡ್ ಅಥವಾ ಫುಡ್ ರಿಲೇಟೆಡ್ ಸರ್ಚ್ ಮಾಡ್ತಿದ್ದೀರಾ ಅಂದ್ರೆ, ಸೊ ಅದನ್ನ ಫಸ್ಟ್ ಸ್ಟಾಪ್ ಮಾಡಿ ಆನ್ಲೈನ್ ಟೀಚಿಂಗ್ ಜಾಬ್ಸ್, ಆನ್ಲೈನ್ ಟೀಚಿಂಗ್ ಕ್ಲಾಸಸ್ ಲೈಕ್ ದಿಸ್ ಇದನ್ನ ಸರ್ಚ್ ಮಾಡ್ತಾ ಇರಿ ಪದೇ ಪದೇ. ಸೊ ಅದ್ರ ಪ್ರಕಾರ ನಿಮ್ಗೆ ಗೊತ್ತಿದೆ ಅದನ್ನ ಫೆಚ್ ಮಾಡ್ಕೊಂಡ್ಬಿಟ್ಟು ಇನ್ಸ್ಟಾಗ್ರಾಮ್ ಸಹಿತ ನಿಮ್ಗೆ ಅದರ್ ರಿಲೇಟೆಡ್ ಕಂಟೆಂಟ್ ಅನ್ನ ಡಿಸ್ಪ್ಲೇ ಮಾಡ್ತಾ ಹೋಗುತ್ತೆ. ಸೊ ಅದರಲ್ಲಿ ಕೆಲವೊಂದು ಬಂದಿರೋದನ್ನ ನಾನು ಒಂದೆರಡು ಮಾಡಿಟ್ಕೊಂಡಿದ್ದೀನಿ, ಅದನ್ನ ಸ್ಕ್ರೀನ್ ರೆಕಾರ್ಡಿಂಗ್ ತೋರಿಸ್ತೀನಿ. ಸೊ ಅಲ್ಲಿ ನೀವು ಅಪ್ಲೈ ಮಾಡ್ತೀರಾ, ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಹಾಗೂ ಮಾಡಬಹುದು. ಇಲ್ಲ ಅಂದ್ರೆ ಅದರಲ್ಲೇ ಬಂದಂತಹ ಕೆಲವೊಂದು ವಾಟ್ಸಪ್ ಗ್ರೂಪ್ಗಳಿದಾವೆ, ಅದನ್ನು ಸಹಿತ ನಿಮಗೆ ತೋರಿಸ್ತೀನಿ. ಅಲ್ಲೂ ನೀವು ಜಾಯಿನ್ ಆಗೋದ್ರ ಮೂಲಕ ಅಲ್ಲಿ ಡೆಮೋ ತಗೋತಾರೆ. ನಿಮಗೆ ಡೆಮೋ ತಗೊಂಡು ತಿಂಗಳಿಗೆ ಇಷ್ಟು ಅನ್ನೋ ತರ ಮಾತಾಡ್ಕೊಳ್ತಾರೆ. ಒನ್ ಸ್ಟೂಡೆಂಟ್ಸ್ಗೂ ಹೇಳ್ತಾರೆ. ನಿಮ್ಗೆ ಯಾವ್ದು ಕನ್ವೀನಿಯಂಟೋ ನೀವು ಅದನ್ನ ಚೂಸ್ ಮಾಡಬಹುದು. ನಾನು ಯಾಕೆ ಇದನ್ನ ಮಾಡಿದ್ದೀನಿ ಅಂದ್ರೆ, ಈ ವಿಡಿಯೋ ಮಾಡೋದಕ್ಕೋಸ್ಕರ ನಾನು ಆಕ್ಚುಲಿ ಆ ಗ್ರೂಪಿಗೆ ಜಾಯಿನ್ ಆಗಿದ್ದೀನಿ. ಜೊತೆಗೆ ತೋರಿಸ್ತೀನಿ ಕೂಡ ಹೇಗೆ ನೀವು ಮಾಡಬಹುದು ಅಂತ ಹೇಳಿ ಐಡಿಯಾಸ್ಗಳನ್ನ ಕೊಡ್ತೀನಿ. I earn up to 85,000 rupees a month teaching classes 1 to 12 on Urban Pro. I take online classes with flexible hours and get high quality student leads. I can easily schedule classes, receive secure payments, and manage notes, tests, and assignments. Join Urban Pro now and start earning from the ಇದು ಒಂದು ಅರ್ಬನ್ ಪ್ರೋ ಅಂತ ನೋಡಿದ್ರಿ, ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡೋದ್ರ ಮೂಲಕ ಸಿಗುತ್ತೆ, ಅಥವಾ ನೀವು ನನಗೆ DM ಮಾಡಿ, ಐ ವಿಲ್ ಸೆಂಡ್ ಯು ದ ಲಿಂಕ್. ಈಗ ಇನ್ನೂ ಒಂದು ತೋರಿಸ್ತೀನಿ. ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿದ್ದೀನಿ ಆಲ್ರೆಡಿ, ನಾನು ಅದನ್ನ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೊಂಡಿಲ್ಲ. ಆ ಗ್ರೂಪ್ ನೇಮ್ ಅನ್ನ ನೀವು ವಾಟ್ಸಪ್ ಚಾನೆಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಅದು ತೋರಿಸ್ತೀನಿ ನಾನು. ನೋಡಿದ್ರಿ ಅಲ್ವಾ, ಹೆಚ್ಚು ನಿಮಗೆ ಕ್ಲಾಸಸ್ ಸಿಗೋದು CBSE ಮತ್ತು ICSE. ಹಾಗಾಗಿ ಚೆನ್ನಾಗಿ ICSE ಪ್ಯಾಟ್ರನ್ ಆ ಒಂದು ಸಿಲೆಬಸನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೋಟಿಸ್ಗಳಿದ್ದಾವೆ. ಮೇನ್ ಆಗಿ ನಿಮಗೆ ನಾನು ಸಜೆಸ್ಟ್ ಮಾಡೋದು, ICSE ನ ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ.
ಆಗ ಎಂತಹದ್ದೇ ಸಿಲೆಬಸನ್ನು ಕೊಟ್ಟರು ನೀವು ಮಾಡಬಹುದು. ಫಾರಿನ್ ಸ್ಟೂಡೆಂಟ್ಸ್ಗೆ ಕೆಲವರು ಏನು ಮಾಡ್ತಾರೆ, CBSE ಪ್ಯಾಟರ್ನ್ ಫಾಲೋ ಮಾಡ್ತಾರೆ, ಅಥವಾ ಕೆಲವರು IGCSE ಅಂತ ಹೇಳಿ ಬರುತ್ತೆ, ಅದನ್ನ ಫಾಲೋ ಮಾಡ್ತಾರೆ. ಸೊ ಕಂಟೆಂಟ್ ಏನು ಅಂತಹ ಡಿಫ್ರೆನ್ಸ್ ಇರಲ್ಲ. ಸೊ ನಿಮ್ಮ ಪ್ರಿಪ್ರೇಷನ್ ತುಂಬಾ ಇಂಪಾರ್ಟೆಂಟ್. ICSE ಓದ್ಕೊಂಡು, ದಿಸ್ ಇಸ್ ಅ ಸ್ಟ್ಯಾಂಡರ್ಡ್ ಸಿಲೆಬಸ್, ಸೊ ಚೆನ್ನಾಗಿ ನೀವು ಓದ್ಕೊಂಡಿದ್ದೆ ಆದ್ರೆ ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಒಂದು ಕಾಷನ್ ನಾನು ನಿಮ್ಗೆ ಕೊಡೋದೇನಪ್ಪ ಅಂತಂದ್ರೆ, ಯಾವುದೇ ಆನ್ಲೈನ್ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡ್ತೀರಾ ನೀವು ಈ ತರ ಒಂದು ಆರ್ಗನೈಸೇಷನ್ಸ್ ಗಳಿಗೆ ಅಂತ ಅಂದ್ರೆ, ಯಾವುದೇ ರೀತಿಯಾದಂತಹ ಎಂಟ್ರಿ ಫೀಸ್ ಅಂತಾನೆ ಕೇಳಲ್ಲ, ಅಥವಾ ಅಡ್ಮಿಷನ್ ಫೀ ಅಂತಾನೆ ಕೇಳಲ್ಲ. ನೀವು ಮೋಸ ಹೋಗ್ಬೇಡಿ, ದುಡ್ಡು ಕೊಟ್ಟು ಮಾತ್ರ ಯಾವುದೇ ಕಾರಣಕ್ಕೂ ಮೋಸ ಹೋಗ್ಬೇಡಿ. ಎಲ್ಲೂ ಕೇಳಲ್ಲ ಅನ್ಕೊಳ್ತೀನಿ. ಸ್ಟಿಲ್ ಈಗಿನ ಕಾಲದಲ್ಲಿ ಲೈಕ್ ದುಡ್ಡು ಮೋಸ ಹೋಗೋರು ಮೋಸ ಮಾಡೋರು ಎರಡೂ ಇದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಎಂಟ್ರಿ ಫೀ ಅಂತ ಕೊಟ್ಟು ಮಾತ್ರ ಹೋಗ್ಬೇಡಿ, ಅದು ಫಸ್ಟ್ ಥಿಂಗ್. ನೆಕ್ಸ್ಟ್, ಡೆಮೋನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಡೆಮೋ ಬೇಸಿಸ್ ಮೇಲೆ ನಿಮಗೆ ನೆಕ್ಸ್ಟ್ ಈ ಅರ್ನಿಂಗ್ ಏನು ಪರ್ ಕ್ಲಾಸ್ ಎಷ್ಟು ಕೊಡ್ತಾರೆ ಅದ್ರ ಬೇಸ್ ಮೇಲೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ಅದೆಲ್ಲಾನು ಆ್ಯಡ್ ಆಗುತ್ತೆ. ಸೊ ಆನ್ಲೈನ್ ಕ್ಲಾಸಸ್ ಮಾಡಬೇಕು ಅಂತಂದ್ರೆ ನಮ್ಮ ಹತ್ರ ಏನು ಇರಬೇಕು, ಲ್ಯಾಪ್ಟಾಪ್ ಇರಲೇಬೇಕಾ? ಕೆಲವು ಆರ್ಗನೈಸೇಷನ್ಸ್ ಅವರು ತುಂಬಾ ಫಾರ್ಮಲ್ ಆಗಿರ್ತಾರೆ, ಹಾಗಾಗಿ ಅವರು ಈ ತರದ್ದೇ ಆದಂತಹ ಕೆಲವು ಇಕ್ವಿಪ್ಮೆಂಟ್ಸ್ ಅಥವಾ ಏನ್ ಮೆಟೀರಿಯಲ್ಸ್ಗಳು ನಮ್ಗೆ ಇರಲೇಬೇಕು ಅನ್ನೋದನ್ನ ಅವರು ಹೇಳ್ತಾರೆ. ಲ್ಯಾಪ್ಟಾಪ್, ಪೆನ್ ಟ್ಯಾಬ್, ಲೈಕ್ ಕೆಲವರು ಎಕ್ಸ್ಟ್ರಾ ಫಿಟ್ಟಿಂಗ್ ಕ್ಯಾಮ್ರಾ ಸಹಿತ ಕೇಳ್ತಾರೆ. ಸಹಿತ ನೀವು ಚೆನ್ನಾಗಿ ಅರ್ನ್ ಮಾಡಬಹುದು. ಇನ್ನೂ ಹೆಚ್ಚೇನಾದರೂ ಇನ್ಸ್ಟ್ರಕ್ಷನ್ ಏನಾದರೂ ಹೆಲ್ಪ್ ಬೇಕು ಅಂತಂದರೆ ಎನಿ ಟೈಮ್ ನನಗೆ ಕಾಂಟ್ಯಾಕ್ಟ್ ಮಾಡಿ, ಐ ವಿಲ್ ಹೆಲ್ಪ್ ಯು ಅಷ್ಟೇ. ಹೌದು, ಅವರು ನಿಮಗೆ ಲೈಕ್ ಪೇಮೆಂಟ್ ಪರ್ಪಸ್ ನಮಗೆ ಬೈಜೂಸಲ್ಲಿ ಹೇಗೆ ಮಾಡಿದರು ಹಿಂದೆ ಅಂತ ಅಂದರೆ, ಪೇಮೆಂಟ್ಗೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಗೊತ್ತಿದೆ 10% ಕಟ್ ಮಾಡಿಕೊಂಡು ಹಾಕ್ತಾರೆ. ಅದು IT ರಿಲೇಟೆಡ್. ಸೊ ಏನಾದರೂ ಪಾನ್ ಕಾರ್ಡ್ ಕೊಟ್ಟಿಲ್ಲ ಅಂದರೆ ಇನ್ನೂ 10% ಕಟ್ ಮಾಡ್ಕೋತಾರೆ. ಸೊ ಪಾನ್ ಕಾರ್ಡ್ ನೀವೇನಾದರೂ ಕೊಟ್ಟಿದ್ದೀರಾ ಅಂತಂದರೆ ಕಂಪ್ಲೀಟಲ್ಲಿ ಪೇಮೆಂಟ್ ಆಗುತ್ತೆ. ಆ 10% ಸಹಿತ ನೀವು ಮತ್ತೆ ಅದನ್ನು ನೀವು IT ರಿಟರ್ನ್ಸಲ್ಲಿ ನೀವು ತಗೊಳ್ಬಹುದು. ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ಆರಾಮ್ಸೆ ತೊಗೊಳ್ಬೋದು, ಅದಕ್ಕೇನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಈಗ ಡೆಮೋ ಬಗ್ಗೆ ಹೇಳ್ಬಿಡ್ತೀನಿ. ಡೆಮೋ ಪ್ರಿಪ್ರೇಷನಿಗೆ ಸಪೋಸ್ ಅವರೇ ಏನಾದರೂ ಕಂಟೆಂಟ್ ಹೇಳಿದ್ದಾರೆ ಅಂತಂದರೆ ಗೋ ಥ್ರೂ ದ್ಯಾಟ್. ಈಗ ಅವ್ರು ಕೊಟ್ಟಿಲ್ಲ ಕಂಟೆಂಟ್ ಅಂತ ಅಂದರೆ ನೀವೇ ನಿಮ್ಮ ಒಂದು ಕಾನ್ಫಿಡೆನ್ಸ್ಗೆ ಲೈಕ್ ನಿಮ್ಗೆ ನನಗೆ ಇದ್ರ ಬಗ್ಗೆ ಏನು ಕೇಳಿದ್ರು ಹೇಳಕ್ಕೆ ಬರುತ್ತೆ ಅನ್ನೋಂಥರ ಇದ್ದರೆ ಮಾಡಬಹುದು. ಆ್ಯಕ್ಚುಲಿ ಇತ್ತೀಚಿನ ದಿನದಲ್ಲಿ ಆರ್ಗನೈಸೇಷನ್ಸ್ಗಳು ಏನು ಇವಾಗ ಆನ್ಲೈನ್ ಕ್ಲಾಸಸ್ಗೇನೋ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ತುಂಬ ಜನ, ಅದರಲ್ಲಿ ಡೆಮೋಗೆ ಡೈರೆಕ್ಟ್ ಸ್ಟೂಡೆಂಟ್ ಅಷ್ಟೇ ಇರ್ತಾರೆ, ಬೇರೆ ಯಾರು ಟೀಚರ್ಸ್ ರೀತಿಲಿ ಅವ್ರು ಯಾರು ಕುತ್ಕೊಂಡು ನೋಡಲ್ಲ, ಸ್ಟೂಡೆಂಟ್ ಅಷ್ಟೇ ವಾಚ್ ಮಾಡ್ತಾರೆ. ಅವ್ರಿಗೆ ಓಕೆ ಆಯಿತು ಅಂದರೆ ಕಂಪ್ಲೀಟ್ ಯುವರ್ ಕ್ಲಾಸ್ ಇಸ್ ಓಕೆ ಅಂತ ಹೇಳಿ ಡಿಸೈಡ್ ಮಾಡ್ಕೋತಾರೆ, ಆ್ಯಂಡ್ ಆ ಡೆಮೋಗೂ ಸಹಿತ ಪೇಮೆಂಟ್ ಮಾಡ್ತಾರೆ. ಈ ಥರನೇ ನಡೀತಾ ಇದೆ ಇತ್ತೀಚಿನ ದಿನದಲ್ಲಿ ಹಾಗೆ. ಬಟ್ ಹಿಂದೆಲ್ಲ ನಮಗೆ ಡೆಮೋ ಫಸ್ಟು ಅವ್ರ ಆರ್ಗನೈಸೇಷನಲ್ಲಿರೋ ಯಾರೋ ಒಬ್ಬರು ಮೇನ್ ಪರ್ಸನ್ ಒಬ್ಬರು ಅವರು ಯಾರೋ ಕಂಡಕ್ಟ್ ಮಾಡಿ ಎಲ್ಲ ಹೇಳೋರು, ಒಬ್ಬ ಮ್ಯಾನೇಜರ್ ಯಾರೋ ಒಬ್ಬ ತಗೊಂಡು ಮಾಡೋರು. ಜೊತೆಗೆ ಡೆಮೋ ಅಂತ ಹೇಳಿ ಇದ್ದಾಗ ಕಂಟೆಂಟ್ ಪ್ರಿಪ್ರೇಷನ್ ಓಕೆ ಈ ಥರ. ಇನ್ನೊಂದು ಕಡೆ ಹೇಗೆ ನಾವು ಅಪಿಯರ್ ಆಗಬೇಕು ಅಂತಂದಾಗ ಸ್ವಲ್ಪ ಡಾರ್ಕ್ ಡ್ರೆಸ್ ಅಂದರೆ ಡಾರ್ಕ್ ಬ್ಲೂ ಪ್ಲೇನ್ ಇರಲಿ, ಡಾರ್ಕ್ ಬ್ಲೂ ಆರ್ ಡಾರ್ಕ್ ಬ್ಲ್ಯಾಕ್ ಈ ಥರದ್ದು ಹಾಕ್ಕೊಂಡು ಬ್ಯಾಕ್ಗ್ರೌಂಡ್ ವೈಟ್ ಇರಲಿ, ಆರ್ ಅಟ್ಲೀಸ್ಟ್ ಪ್ಲೇನ್ ಇರಲಿ. ಯಾವುದೇ ಥರ ಸ್ಕ್ರೀನ್ಸ್ ಆಗಲಿ ಅಥವಾ ಏನೋ ಒಂದು ಸ್ವಿಚಸ್ ಕಾಣಿಸೋದು ಅಥವಾ ಮಿರರ್ ಕಾಣಿಸ್ತಾ ಇರೋದು, ಶೆಲ್ಫ್ಸ್ ಕಾಣಿಸ್ತಾ ಇರೋದು, ಯಾವುದೋ ಕ್ಲಾತ್ಸ್ ಅದೆಲ್ಲ ಕಾಣಿಸೋದು, ಅದೆಲ್ಲ ಬೇಡ, ಪ್ಲೇನ್ ಇರಲಿ ಅಟ್ಲೀಸ್ಟ್ ಫಾರ್ ಫಸ್ಟ್ ಸೆಷನ್. ಅಲ್ಲೇನೋ ರಿಸ್ಟ್ರಿಕ್ಷನ್ಸ್ ಇಲ್ಲ ಅಂತಂದರೆ ಯು ಕ್ಯಾನ್ ಕಂಟಿನ್ಯೂ, ಏನೋ ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಬೈಜೂಸಲ್ಲಿ ನಾವಿದ್ದಾಗೆಲ್ಲ ನಮಗೆ ತುಂಬ ರಿಸ್ಟ್ರಿಕ್ಷನ್ ಇತ್ತು. ಅದೊಂದು ಯಾಕಿದೆಲ್ಲ ಹೇಳಿದೆ ಅಂತಂದರೆ ಫಸ್ಟ್ ಅಟೆಂಪ್ಟ್ ಶುಡ್ ಬಿ ದ ಬೆಸ್ಟ್ ಅಟೆಂಪ್ಟ್ ಅಲ್ವಾ. ಹಾಗಾಗಿ ಆನ್ಲೈನ್ ಕ್ಲಾಸ್ ಮಾಡೋದಕ್ಕೆ ಹಾಗಿದ್ರೆ ಏನೇನೇನೆಲ್ಲ ಬೇಕು. ಕೆಲವು ಆರ್ಗನೈಸೇಷನ್ ಹೇಳ್ತಾರೆ ನಾನು ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಲೇಬೇಕು, ಪೆನ್ ಟ್ಯಾಬ್ ಇರಲೇಬೇಕು ಅಂತ ಹೇಳಿ. ನಾನು ವಾಟ್ಸಪ್ ಚಾನಲ್ದು ಒಂದು ತೋರಿಸಿದ್ನಲ್ಲ ಆನ್ಲೈನ್ ಟೀಚರ್ಸ್ ಅಂತ ಹೇಳ್ತಲ್ಲ, ಅದರಲ್ಲಿ ಖಂಡಿತವಾಗ್ಲೂ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಲೇಬೇಕು, ಪೆನ್ ಟ್ಯಾಬ್ ಅಂತೂ ಖಂಡಿತ ಇರಲೇಬೇಕು. ಡೈಲಿ ಅಂತೂ ನಿಮಗೆ ಅದರಲ್ಲಿ ಅಪ್ಡೇಟ್ಸ್ ಇದ್ದೇ ಇರುತ್ತೆ. ಹಾಗಾಗಿ ನಿಮ್ಮ ಹತ್ರ ಇದ್ದರೆ ಬೆಸ್ಟ್. ಮೊಬೈಲಲ್ಲಿ ಮಾಡಬಹುದಾ? ಮೊಬೈಲಲ್ಲಿ ಮಾಡ್ಬೋದು, ಬಟ್ ಲೈಕ್ ನಿಮಗೆ ಅರ್ಥ ಆಗುತ್ತೆ ಸ್ವಲ್ಪ ಸ್ಕೋಪ್ ಕಡಿಮೆ. ಹಾಗಾಗಿ ಲ್ಯಾಪ್ಟಾಪ್ ಇದ್ದರೆ ತುಂಬ ಒಳ್ಳೆಯದು. ಸ್ಕ್ರೀನಲ್ಲೂ ಸಹಿತ ಮಾಡ್ಬೋದು, ಸ್ಕ್ರೀನ್ ಶೇರಿಂಗ್ ಮಾಡ್ಕೊಂಡು ಮಾಡ್ಬೋದು, ಬಟ್ ಆ ಟೈಮಲ್ಲಿ ನಿಮ್ಮ ಫೇಸ್ ರಿಫ್ಲೆಕ್ಟ್ ಆಗಲ್ಲ. ಹಾಗಾಗಿ ಅಥವಾ ಸ್ಟೂಡೆಂಟ್ಸ್ ಫೇಸು ಸಹಿತ ರಿಫ್ಲೆಕ್ಟ್ ಆಗಲ್ಲ, ನೀವು ನೋಡಿರ್ಬೋದು. ಹಾಗಾಗಿ ಅವರ ಎಕ್ಸ್ಪ್ರೆಷನ್ಸ್ ನಿಮಗೆ ಕಾಣಾಗಲ್ಲ, ಅವುಗಳಿಗೆ ಟೂ ವೇ ಆಗಲ್ವಲ್ಲ, ಟೂ ವೇ ಕಮ್ಯುನಿಕೇಷನ್ ಆಗಲ್ಲ. ಸೊ ದಟ್ಸ್ ವೈ ಲ್ಯಾಪ್ಟಾಪಲ್ಲಿ ನೀವು ಮಾಡಿದ್ರೇ ಒಳ್ಳೆಯದು. ಒಂದು ಲ್ಯಾಪ್ಟಾಪ್ ಬೇಕು, ಅಲ್ಲಿಗೆ ಪೆನ್ ಟ್ಯಾಬ್ ಬೇಕು. ಪೆನ್ ಟ್ಯಾಬ್ ನಂದು ಇದ್ದಿದ್ದು ತೋರಿಸ್ತಾ ಇದೆ, ನನ್ನ ಹತ್ರ ಈಗ ಸದ್ಯಕ್ಕಿಲ್ಲ ಪೆನ್ ಟ್ಯಾಬ್. ಆ್ಯಂಡ್ ಕೆಲವು ಆರ್ಗನೈಸೇಷನ್ ಕ್ಯಾಮ್ರಾ ಚೆನ್ನಾಗಿರಬೇಕು ಅಂತೆಲ್ಲ ಹೇಳ್ತಾರೆ. ಸೊ ಸ್ಟಾರ್ಟಿಂಗಲ್ಲಿ ಒಂದು ಮಿನಿಮಮ್ ಇನ್ವೆಸ್ಟ್ಮೆಂಟಲ್ಲಿ ನೀವು ಸ್ಟಾರ್ಟ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ ಅದರಲ್ಲಿ.
ಸ್ಪೀಕರ್ ಇಯರ್ಫೋನ್ ಇದ್ದರೆ ಒಳ್ಳೆಯದು. ಲೈಕ್ ಅವಾಗ ನೀವು ನಾಯ್ಸ್ ಕ್ಯಾನ್ಸಲೇಷನ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ ನಾಯ್ಸನ್ನು ನೀವು ಅವಾಯ್ಡ್ ಮಾಡಬಹುದು. ಬಟ್ ಸ್ಟಾರ್ಟಿಂಗಲ್ಲಿ ನಾಟ್ ಎಟ್ ಆಲ್ ಅಷ್ಟು ಇಂಪಾರ್ಟೆಂಟ್ ಅಂತ ನಾನು ಹೇಳೋದಿಲ್ಲ. ಸ್ಟಾರ್ಟಿಂಗಲ್ಲಿ ಸಾಕು, ಲ್ಯಾಪ್ಟಾಪು ಪೆನ್ ಟ್ಯಾಬ್ ಎರಡಿತ್ತು ಅಂದರೆ ಸ್ಟಾರ್ಟ್ ಯುವರ್ ಜರ್ನಿ. ನೀವು ಡೆಮೋ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ ಅವ್ರು ಒಪ್ಕೊಂಡ್ರೆ ಓಕೆ, ಫಸ್ಟ್ ಅಟೆಂಪ್ಟ್ ಫೇಲ್ ಆಯಿತಾ ನೋ ವರೀಸ್, ಸ್ಟಾರ್ಟ್ ಮಾಡ್ಕೊಳ್ಳಿ ಮತ್ತೆ. ಬಟ್ ಯೂಟ್ಯೂಬಲ್ಲಿ ನೀವೇನಾದರೂ ಸ್ಟಾರ್ಟ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇತ್ತು ಅಂತಂದರೆ ಜಸ್ಟ್ ಫಾರ್ ಯುವರ್ ಪ್ರಾಕ್ಟೀಸ್, ಟೀಚಿಂಗ್ ಪ್ರಾಕ್ಟೀಸ್ ನಿಮಗೆ ಕಂಟಿನ್ಯೂಟಿ ಇರಲಿ. ಆ್ಯಂಡ್ ಕಂಟೆಂಟ್ ನಾವು ಓದಿ ಸುಮ್ಮನಾಗ್ತಾ ಇದ್ವಿ ಅಂತಂದರೆ ಏನಾಗುತ್ತೆ, ಮರ್ತು ಹೋಗುತ್ತೆ. ಅದೇ ನಾವೇನಾದರೂ ಕಂಟಿನ್ಯೂಸ್ ಆಗಿ ಪಾಠ ಮಾಡ್ತಾ ಇದ್ವಿ ಅಂತಂದರೆ ಏನಾಗುತ್ತೆ, ಕೆಲವೊಂದು ಕಂಟೆಂಟ್ ಮರ್ತು ಹೋಗೋದು. ನೆನಪಲ್ಲಿರುತ್ತೆ ಅನ್ನೋ ಉದ್ದೇಶ ನಿಮ್ದಿತ್ತು ಅಂದರೆ ಗೋ ವಿತ್ ಯೂಟ್ಯೂಬ್. ಬಟ್ ಈಗಿಂದ ಇದ್ರಲ್ಲಿ ನಾವೆಲ್ಲ ಲಾಕ್ಡೌನಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದು, ಆ ಟೈಮಲ್ಲಿ ತುಂಬ ಜನ ಮನೇಲಿದ್ವಿ, ಆನ್ಲೈನ್ ತುಂಬ ಯೂಸ್ ಮಾಡ್ತಾ ಇದ್ವಿ. ಯೂಟ್ಯೂಬ್ ಇಸ್ ದ ಓನ್ಲಿ ಸೋರ್ಸ್ ಅಂತ ಆಗಿತ್ತು. ಹಾಗಾಗಿ ಯೂಟ್ಯೂಬಲ್ಲಿ ಒಳ್ಳೆ ಅರ್ನಿಂಗ್ ಆಗಲಿ, ಜೊತೆಗೆ ಬೇಗ ಕ್ಲಿಕ್ ಆಗೋದಕ್ಕೂ ಹೆಲ್ಪ್ ಆಯಿತು. ಬಟ್ ನವಡೇಸ್ ಸ್ವಲ್ಪ ರಿಸ್ಕಿ ಇದೆ. ಅದರಲ್ಲೂ ಎಜುಕೇಷ್ನಲ್ ವಿಡಿಯೋಸ್ ಅಂತ ಅಂದರೆ ತುಂಬಾ ಹಿಂದೆ. ಓನ್ಲಿ ಫಾರ್ ಎಂಟರ್ಟೈನಿಂಗ್ ಒಳ್ಳೆ ಪೇಮೆಂಟು ಇದೆ, ಜೊತೆಗೆ ಅದರಲ್ಲೂ ಕನ್ನಡ ಚಾನಲ್ಸ್ಗೆ ಸಿಕ್ಕಾಪಟ್ಟೆ ಕಡಿಮೆ ಇರೋದ್ರಿಂದ ನೀವು ಅದ್ರ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ದೇನೆ ನಿಮಗೆ ಪ್ರಾಕ್ಟೀಸ್ ಬೇಕು ಅಂತಿದ್ರೆ ಯೂಟ್ಯೂಬ್ ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕಿ ಬೆಸ್ಟ್. ದಟ್ ಈಸ್ ದ ಒನ್ ಬೆಸ್ಟ್ ವೇ. ಆದರೆ ಕಂಪ್ಲೀಟ್ ಅದ್ರ ಮೇಲೇ ನಾನು ನನ್ನ ಫುಲ್ ಟೈಮನ್ನು ಸ್ಪೆಂಡ್ ಮಾಡಿ ನಾನು ಅದರಲ್ಲೇ ಅರ್ನ್ ಮಾಡ್ತೀನಿ ಅಂತ ನೀವು ಅಂದ್ಕೊಳ್ಳೋದಾದರೆ ಮೇ ಬಿ ಯು ಆರ್ ಗೋಯಿಂಗ್ ಟು ಲೂಸರ್ ಅಂತ ಅನಿಸುತ್ತೆ. ನನಗೆ ಗೊತ್ತಿಲ್ಲ, ನೀವು ಮಾಡೋ ಕಂಟೆಂಟ್ ಮೇಲೂ ಡಿಪೆಂಡ್ ಆಗಿರ್ಬೋದು. ಬಟ್ ಅದೇ ಟೈಮ್ ಹೆಚ್ಚು ಹೋಗುತ್ತಲ್ಲಿ. ಹಾಗೆ ನನ್ನದೇ ಆದಂಥ ಒಂದು ಟೆಲಿಗ್ರಾಮ್ ಚಾನಲ್ ಮಾಡ್ಕೊಂಡಿದ್ದೆ, SMS ಟ್ಯುಟೋರಿಯಲ್ಸ್ ಅಂತ ಹೇಳಿ. ಆ ಗ್ರೂಪಿಗೆ ಜಾಯ್ನ್ ಆಗಿ ನನ್ನದೇ ಅದೇ ಏನಾದರೂ ಒಂದು ಇಂಟೆನ್ಷನ್ಸ್ ಅಥವಾ ಏನಾದರೂ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡೋದಿದ್ದರೆ ನಾನು ಅಲ್ಲೂ ಶೇರ್ ಮಾಡಿರ್ತೀನಿ. ಹಾಗೆ ನನಗೂ ಕೆಲವರು ಕೇಳ್ತಾ ಇರ್ತಾರೆ, ಯಾವುದಾದ್ರೂ ಕ್ಲಾಸ್ ಟೀಚರ್ಸ್ಗಳಿದ್ದಾರೆ, ಸ್ಪೆಷಲಿ ಮ್ಯಾಥ್ಸ್ಗಂತೂ ಸುಮಾರು ಜನ ಕೇಳ್ತಾನೆ ಇರ್ತಾರೆ, ಮ್ಯಾಥ್ಸ್ ಕ್ಲಾಸ್ ಮಾಡ್ತಾರಾ, ಮ್ಯಾಥ್ಸ್ ಕ್ಲಾಸ್ ಯಾರೋ ಟೀಚರ್ಸ್ ಇದ್ದರೆ ಹೇಳಿ ಅಂತ ನನಗಂತೂ ಮೆಸೇಜಸ್ ಬರ್ತಾ ಇರುತ್ತೆ. ನೀವೇನಾದರೂ ಮ್ಯಾಥ್ಸ್ ಮಾಡ್ತೀರಾ ಈಗಲೇ ಹೇಳಿ, ಈಗಲೇ ಕೊಡಿಸ್ತೀನಿ, ಅಷ್ಟು ರೆಡಿ ಇದೆ ಒಂದು. ಬಟ್ ನಮ್ಗೆ ಮಾಡೋಕ್ಕಾಗಲ್ಲ. ನೀವು ಈಗ ಮಾಡ್ತೀರಾ ಅಂತಂದರೆ ಐ ವಿಲ್ ಡೆಫಿನೆಟ್ಲಿ ಗಿವ್ ದ ಇನ್ಫಾರ್ಮೇಷನ್ ಎವ್ರಿಥಿಂಗ್. ಬಟ್ ಅದೇ ಲ್ಯಾಪ್ಟಾಪ್ ಬೇಕು, ಪೆನ್ ಟ್ಯಾಬ್ ಬೇಕು, ಅದೊಂದು ರೆಡಿ ಮಾಡ್ಕೊಳ್ಳಿ. ಆ್ಯಂಡ್ ಅದು ಫಾರಿನ್ ಸ್ಟೂಡೆಂಟ್ಸ್ಗೆ. ಹಾಗಾಗಿ ಯೋಚನೆ ಮಾಡಿ ಹೋಗಿ ಮಾಡಿ, ತಪ್ಪಲ್ಲ. ICSE ಓದಿದರೆ ಮಾಡಬಹುದು ನಿಜವಾಗ್ಲೂ. ಫಾರಿನ್ ಸಿಲೆಬಸ್ ಅದು ಕೇಂಬ್ರಿಡ್ಜ್ ಯೂನಿವರ್ಸಿಟಿದು ಅಂತ ಹೇಳ್ತಾರೆ. ಬಟ್ ಅದು ಅಷ್ಟೇನು ಟಫ್ ಇಲ್ಲ. ನಾನು ಸಿಲೆಬಸ್ ನೋಡಿದ್ದೀನಿ ಕೂಡ ಹಿಂದೆ ಎಲ್ಲ, ಅಷ್ಟೇನು ಟಫ್ ಇಲ್ಲ, ಮಾಡಬಹುದು. ಸಮ್ ಪ್ರಿಪ್ರೇಷನ್ ಕೊಟ್ಬಿಡ್ಬೇಕಾದ್ರೆ ನೀವು ಸ್ಟಾರ್ಟ್ ಮಾಡಿಕೊಂಡ್ರು ಒಳ್ಳೆಯದು, ಅವಾಗ ಕಾನ್ಫಿಡೆನ್ಸ್ ಇರುತ್ತೆ. ಇದಿಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು. ನಿಮ್ಗೇನಾದರೂ ಡೌಟ್ ಇತ್ತು ಅಂತ ಅಂದರೆ ಕಮೆಂಟ್ ಮಾಡಿ. ಏನಾದರೂ ಇನ್ಫಾರ್ಮೇಷನ್ ಮತ್ತೆ ನಾನು ಶೇರ್ ಮಾಡೋದಿದ್ದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. SMS ಟ್ಯುಟೋರಿಯಲ್ಸ್ ಅಂತ ಹೇಳಿ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಯು ಕ್ಯಾನ್ ಜಾಯಿನ್ ದೇರ್. ಥ್ಯಾಂಕ್ ಯು ಸೋ ಮಚ್.